ಹಾಯ್ ವೀಕ್ಷಕರೇ ನಮಸ್ಕಾರ. ನನ್ನ ಹೆಸರು ಶಿವಕುಮಾರ್. ಕಂಡ ಶಿವ ಕೃಷಿ ಚಾನಲಿಂದ ಇವತ್ತು ಡೈರಿ ಫಾರ್ಮ್ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ. ನಮ್ಮ ರೈತರಿದ್ದಾರೆ, ಅವರ ಪರಿಚಯ ಮಾಡಿಸ್ಕೊಂಡು ಅನಿಸ್ತಾರೆ. ಈ ಕರುಗಳನ್ನ ಯಾವ ರೀತಿ ನೋಡ್ಕೊಂತಾರೆ ಸ್ಟಾರ್ಟಿಂಗ್? ಸರ್ ನಾನು ಈಗ ಈ ಒಂದು ತಿಂಗಳು ಹಾಂ ಸರ್. ಸರ್ ಈಗ 2 ತಿಂಗಳಾಗಿದೆ ಇದಕ್ಕೆ. ಹಾಂ ಸರ್. ಅದು ಇದಕ್ಕೆ 2 ತಿಂಗಳ ಮೇಲೆ 2 ದಿನ ಅದು ಕರೆಕ್ಟ್ ಆಗಿ 2 ತಿಂಗಳು ಇವತ್ತಿಗೆ. ಹಾಂ ಸರ್. ಒಬ್ಬೊಬ್ರು ಕರು ಜಾಸ್ತಿ ಹಾಲು ಕುಡಿದ್ರೆ ಹೊಟ್ಟೆ ಉಬ್ತೈತಿ. ಕೇಳಿಲ್ಲ ಈ ಕರುಗಳು ಅವ್ರ ತಾಯಿ ಹತ್ರ ಕುಡಿದು ಈಚೆ ಬಂದ್ರೆ ಮಾತ್ರ ನಾನು 1 ತಿಂಗಳು ಕುಡಿದು ಈಚೆ ಬಂದು ಉಳಿದ್ರೆ ಕರಿತೀನಿ, ಇಲ್ಲ ಅಂದ್ರೆ ಇಲ್ಲ. 1 ತಿಂಗಳು 1 ತಿಂಗಳು ಆಮೇಲೆ 1 ತಿಂಗಳಾದ್ಮೇಲೆ ಒಂದೇ ತೊಟ್ಟೆ ಬಿಡೋದು. ಈಗ ಒಂದೇ ತೊಟ್ಟೆ ಕುಡಿತಾವೆ. ಒಂದು ತೊಟ್ಟೆ ಕುಡಿತಾವೆ. ಸ್ಟಾರ್ಟಿಂಗ್ ಇಂದ ನೀರು ಎಲ್ಲ ಕೊಡ್ತೀರಾ? ಎಲ್ಲ ಕೊಡ್ತೀನಿ. ಒಟ್ಟು 1 ತಿಂಗಳು ಏನು ಆಗಲ್ಲ. ಏನಾದ್ರು ತಿಂಗಳಾದ್ಮೇಲೆ ಸರ್ ಅವೇ ಮೇವು ಹಿಡ್ಕೊಂತಾವೆ, ತಾನೇ ರೂಢಿ ಆಗ್ಬಿಡುತ್ತೆ ಆರಾಮಾಗಿ. ಅದೇ ಒಬ್ಬೊಬ್ರು ಕರುಗಳಲ್ಲಿ ಸಾಕು ತುಂಬಾ ಕಷ್ಟ ಅಂತಿದ್ದಾರೆ. ಕಷ್ಟನೇ ಸರ್. ಈಗ ಕರುಗ್ ಬಿಟ್ರೆ ಡೈರಿ ಕಾಲ್ ಹೋಗಲ್ಲ. ಅದೇ ನಿಜ. ಕರುಗ್ ಬಿಟ್ರೆ ಡೈರಿ ಕಾಲ್ ಹೋಗಲ್ಲ. ನನಗ ಅಲ್ಲಿರೋ ತುಂಬಾ ಸರ್ ಈ ವರ್ಷ ಏನು ಸಿಕ್ಕಿಲ್ಲ ಸರ್. ಎಲ್ಲ ಕರುಗಳಿಗೆ ಹಾಲು ಬಿಡ್ಬೇಕು. ಈ ಹಾಲು ಹಸುಗಳಲ್ಲಿ ಹಾಲು ಕಮ್ಮಿ ಆಗೋದು. 8-10 ಲೀಟರ್ 12 ಲೀಟರ್ ಮೇಲೆ ನಡೀತಾ ಇದೆ. 1-3 ಲೀಟರ್ ಕುಡ್ಕೊಂಡು ಹೋಗ್ಬೋದೇನೋ. ಇಲ್ಲಿ ಆ ತರ ರೇಂಜ್ ಇಲ್ಲ. ಬಟ್ ಕರುಗಳನ್ನ 1 ತಿಂಗಳವರೆಗೂ ಜೋಪಾನ ಸಾಕು. 1 ತಿಂಗಳು ಸರ್. ಆದಷ್ಟು ಅವ್ರ ಹಾಲು ಕೊಟ್ರೆ ಯಾರ್ಯಾರಾಗ್ಲಿ ಚೆನ್ನಾಗಿರ್ತವೆ ಮುಂದೆ. ಈಗ ನೋಡಿ ಇವೆಲ್ಲ ನೋಡಿ ನಮ್ಮ ಮನೆಗೆ ಹುಟ್ಟಿರೋವು ಹಂಗೆ ನಾನು ಬಿಟ್ಟಿರೋದು. ಎಲ್ಲ ಹಂಗೆ ಸಾಕಿರೋದು. ಎಲ್ಲ ಹಂಗೆ ಸಾಕಿದ್ದಾರೆ. ಇದು ಕರು ಎಷ್ಟು ದಿನ? ಇದು ಎಚ್-ಎಫ್. ಇದು ಜರ್ಸಿನ? ಅದು ಜರ್ಸಿ. ಇದು ಎಚ್-ಎಫ್. ಇದು ಚೆನ್ನಾಗಿದೆ. ಇದು ಚೆನ್ನಾಗಿದೆ. ಇದು ಅದೇ ಇದಕ್ಕಿಂತ ಚೆನ್ನಾಗಿದೆ ಸರ್. ಈಗ ಎಚ್-ಎಫ್ ಗೆ ಜರ್ಸಿಗೆ ಹೋಲಿಸಿದ್ರೆ ಫ್ಯಾಟ್ ಅಷ್ಟೇ ಡಿಫ್ರೆಂಟ್, ಮತ್ತೇನಿಲ್ಲ. ಫ್ಲಾಟ್ ಬರ್ತದೆ ಇದು. ಈಗ ಫ್ಲಾಟ್ ಬರಲ್ಲ. 4-5 ಎಚ್-ಎಫ್ ಸಾಕಿದ್ರೆ 1-2 ಜರ್ಸಿ ಸಾಕಿದ್ರೆ ಸ್ವಲ್ಪ ಲಾಭ ಆಗುತ್ತೆ ಅಂತ. ಒಂದು 4 ಎಚ್-ಎಫ್, 2 ಜರ್ಸಿ, 1-2 ಸಿಂಧಿ ಇಟ್ಕೊಂಡ್ರೆ ಚೆನ್ನಾಗುತ್ತೆ. ಇದಕ್ಕಿಂತ ಇನ್ನ ಬೆಸ್ಟ್ ಗಿರ್ ಇಟ್ಕೊಂಡ್ರೆ ಇನ್ನು 2. ಅದು ಸಿಂಧಿಕ್ಕಿಂತ ಗಿರ್ ಇಟ್ಕೊಂಡ್ರೆ ನಾವು ಬೆಸ್ಟ್. ನೀವು ನಿಮ್ಮ ಹತ್ರ ಸಿಂಧಿ ಮತ್ತೆ ಜರ್ಸಿ 2 ಇದೆ? ಇಲ್ಲ, ಸಿಂಧಿ ಇದೆ, ಜರ್ಸಿ 2 ಇದೆ. ಒಟ್ಟು 3 ಟೈಪ್ ಅದ ನಿಮ್ಮ ಹತ್ರ. ಇದು ನೋಡ್ರಿ, ಇದು ಆಲೋ ಬ್ಲಾಕ್. ಇದು ಜರ್ಸಿ. ಅಲಾಸ್ಟಲ್ಲಿ 2 ಸಿಂಧಿ. ಅವು 2 ಸಿಂಧಿ. ಟೋಟಲ್ 3 ಟೈಪ್ ಸಾಕಿದ್ರೆ. ಈ ಬೂಸ ಏನೇ ಕೊಡ್ತೀರಾ ಸರ್ ನೀವು? ಸರ್ ನಾನು ಈಗ ಇಂಡಿ ಕೊಟ್ಟೆ, ಬೂಸ ಕೊಟ್ಟಿದ್ದೀನಿ, ಆಮೇಲೆ ಒಟ್ಟು ಹಾಕಿದ್ದೀನಿ, ಸ್ವಲ್ಪ ಪಿಡ್ಸು ಹಾಕಿದ್ದೀನಿ. ಅಂದ್ರೆ ಮ್ಯಾಟ್ ಇದ್ರೆ ಸ್ವಲ್ಪ ಚೆನ್ನಾಗಿ ಮಕ್ಕೋನಕ್ಕೆ ಹೇಳಕ್ಕೆ. ಇಲ್ಲ, ಈಗ ಮ್ಯಾಟ್ ತೊಳ್ಕೊಂಡ್ರೆ ಇಲ್ಲಿ ಈಗ ನೋಡಿ ಸರ್, ಈ ಮ್ಯಾಟ್ ನಾನು ಈಗ ತೊಳಿತೀನಿ. ಈಗ ಟೈಮಿಂಗ್ ತೊಳೆದು ಬಿಟ್ರೆ ಹಿಂಡಿ ಒಂದು ಯಾವ ತರ ಯೂಸ್ ಮಾಡ್ತಾರೆ ತೋರಿಸ್ಬಿಡಿ ಸರ್. ಹಿಂಡಿ ಒಂದು ತೋರಿಸ್ಬಿಡಿ ನೋಡಿ ಸರ್. ಇದು ಒಟ್ಟು ಬೂಸ. ಇದು ಪೇಟೆಲ್ ತರ್ತೀರಾ ಸರ್? ಇದು ನೋಡಿ, ಇದು ಪೀಡ್ಸು. ಸರ್. ಹಿಂಡಿ ಇಲ್ಲಿ ಇದೆ. ಹಿಂಡಿ ಎಲ್ಲ ಖಾಲಿ ಆಗಿದೆ. ನಾಳೆ ಹೋಗ್ಬೇಕು ಲೋಡ್ ಇವೆಲ್ಲ 3 ಮಿಕ್ಸ್ ಮಾಡ್ತೀರಾ ಸರ್? ಮಾಡ್ತೀನಿ. ಈಗ ಒಂದೊಂದು ಹಸುಗೆ ಎಷ್ಟು ಕೊಡ್ತೀರಾ ಸರ್ ಇದರಲ್ಲಿ? ಸರ್ ನಾನು ಈಗ ಒಂದು ಹಸುಗೆ ಇದು ಬೇಡ ಏನಾಗಲ್ಲ ತಿಂದ್ರೆ. ಇದು ಬೇಡ ಸರ್. ಇದು ಒಂದು ಹಸುಗೆ 2 ಟೈಮ್ಗೆ ಅರ್ಧ ಕೆಜಿ ಕೊಡ್ತೀನಿ. ಮುಂಚೆ ಒಂದು ಅರ್ಧ ಕೆಜಿ ಕೊಡ್ತಾ ಇದ್ದೆ. ಈಗ 1800 ರೂಪಾಯಿ ಆಗಿದೆ ಸರ್, 30 ಕೆಜಿ. ಅದಕ್ಕೆ ಹಾಲು ಕಮ್ಮಿನೇ ಕೊಡ್ತೀನಿ. ಒಂದು ಹಸುಗೆ ದಿನಕ್ಕೆ ಅರ್ಧ ಕೆಜಿ. ಒಂದ್ ಟೈಮ್ ಅರ್ಧ ಕೆಜಿ ಕೊಡ್ತೀನಿ. ಇದು ಚೆನ್ನಾಗಿ ಬರ್ತದೆ ಸರ್ ಫುಡ್? ಬರುತ್ತೆ ಸರ್. ಸ್ವಲ್ಪ ಹಾಲು ಜಾಸ್ತಿ ಬರುತ್ತೆ. ಇದೇ ತಂಪು ಅದು ಹಸುಗೆ. ಈ ಬೂಸನು ಒಟ್ಟು ಈ ಹಿಂಡಿದೆಯಲ್ಲ, ಇದೇ ತಂಪು. ಇದು ಕರುಗಳು ತಿನ್ಸಿದ್ರೆ ಏನಾಗಲ್ವಾ? ಇಲ್ಲ ಸರ್, ಈಗ ತಿನ್ಸ್ರೆ ಸ್ವಲ್ಪ ಲೂಸ್ ಮೋಷನ್ ಆಗ್ತದೆ. ಸ್ವಲ್ಪ ದೊಡ್ಡ ಆದ್ಮೇಲೆ ತಿನ್ನಿಸ್. 3 ತಿಂಗಳ ತನಕ ಬೂಸ ಅದು ಕೊಡ್ಕೊಡ್ದು. ಕೋಳಿ ಎಷ್ಟು ಹಾಕಿದ್ರೆ ಸರ್? ಸರ್ ಇದು ಕೋಳಿ ಇದು ಈ ಬಿತ್ತನೆ ಬಂದು ಪಾವಗಡ. ಅದು ಪಾವಗಡ. ಅಲ್ಲಿ ಮೇಕೆ ತರಕ್ ಹೋದಾಗ ಹಾಕೊಂಡ್ ಬಂದಿದ್ದೆ 5 ವರ್ಷದಲ್ಲಿ. ಅದಂಗೆ ಕಂಟಿನ್ಯೂ ಆತನೇ ಬರ್ತಾ ಇದೆ. ಸುಮಾರು ಒಂದು 5 ವರ್ಷದಿಂದ 2 ಲಕ್ಷ ರೂಪಾಯಿ ಸಂಪಾದನೆ ಮಾಡಿದ್ದೀನಿ ಕೋಳಿಯಲ್ಲಿ. ಇವು ಒಂದೊಂದು ಹೆಂಗ್ ಮಾಡ್ತಾರೆ ಸರ್ ಹುಂಜ ಮತ್ತೆ? ಸರ್ ಈಗ ಇವು ಇದೆಯಲ್ಲ 700 ರೂಪಾಯಿ ಸರ್ ಕೆಜಿ. ಹುಂಜ ಕೆಜಿಗೆ 700 ರೂಪಾಯಿ. ಕೆಜಿಗೆ 700 ರೂಪಾಯಿ. ಒಂದ್ ಎಷ್ಟು ಹೋಗುತ್ತೆ ಸರ್ ಅದರಲ್ಲಿ? ಸರ್ ಇದು 2.5 ಕೆಜಿ ಬರ್ತದೆ. ಇವೆಲ್ಲ 2 ಹೇಳವೆ ಇಲ್ಲಿ. 2.5 ಕೆಜಿ ಬರ್ತವೆ. ಇನ್ನ ಹೆಣ್ಣು ಕೋಳಿ ಅಲ್ಲಿ ನಾವು ಚಾಪ್ ಕೊಟ್ಟಿದ್ದಲ್ಲ ಅಲ್ಲಿದೆ. ಅಲ್ಲ ಇದಾವೆ. ಟೋಟಲ್ ಎಷ್ಟು ಕೋಳಿ ಇದೆ ಸರ್ ಇವಾಗ? 35 ಇದೆ ಸರ್. 35.
ಅವಕ್ಕೇನ ಬೇರೆ ಏನು ಫೀಡ್ ಹಾಕ್ತಾರೆ ಏನ್ ಹಂಗೆ ಇಲ್ಲ ನಾನು ಬೇರೆ ಫೀಡ್ ಹಾಕಲ್ಲ, ಈ ಬೂಸನು ಸ್ವಲ್ಪ ಹಿಂಡಿನೂ ಬೆರ್ಸಿ ಕೆಲ್ಸಿಬಿಟ್ಟು ಹಾಕ್ಬಿಡ್ತೀನಿ ಕೋಳಿಗೆ. ಆಮೇಲೆ ರಾಗಿ ಇದೆ, ಹಾ ಸರ್. ವೇಸ್ಟ್ ರಾಗಿ ಇದೆ, ಒಂದ್ 4 ಮೂಟೆ ಇದೆ ಮನೆಯಲ್ಲಿ ರಾಗಿ, ಹಾ ಸರ್. ಅದನ್ನ ಸ್ವಲ್ಪ ಸ್ವಲ್ಪ ಹಾಕೋತೀನಿ. ಬಟ್ ಅದಕ್ಕೆ ಅದನ್ನೇನ್ ಸಪರೇಟ್ ಆಗಿ ನಾನೇನು ಅದಕ್ಕೆ ಸಪರೇಟ್ ಸುಮ್ಮನೆ ಹಸುಗ ಹಾಕೋ ಟೈಮಲ್ಲಿ ಸ್ವಲ್ಪ ಹಾಕಿ ಕೈ ಹೌದೌದು. ಈಗ ಟೋಟಲ್ ಹಂಗಿದ್ರೆ ನೀವು ಆಕಳ ಮತ್ತೆ ಹಸು ಕೋಳಿ ಮೇಕೆ ಎಲ್ಲ 3 ಒಬ್ರೇ ನೋಡ್ಕೊಂತ. ಒಬ್ಬರೇ ನೋಡ್ಕೊಂತ ಇದ್ದೀನಿ, ಒಬ್ಬರೇ ನೋಡ್ಕೊಂತ. ಓಕೆ ಸರ್, ಥ್ಯಾಂಕ್ಸ್. ನಿಮ್